ನಾವು ವಾಪಸ್ ಬಿಜೆಪಿ ಹೋಗ್ತೀರಿ ಅಂತ ಹೇಳಿ ಸರ್. ನಾನು ಒಂದು ಮನೆಯಲ್ಲೇ ಇದ್ದೀನಿ, ಮತ್ತೆ ಅವಾಗ ವಾಪಸ್ಸಿ ಯಾಕಂದ್ರೆ ಆಗಲೇ ಬಿಜೆಪಿ ಶೆಟ್ಟರಲ್ಲಿ ಅವರೆಲ್ಲ ಹೋಗ್ತಾರೆ. ಜಗದೀಶ್ ಶೆಟ್ಟರಿಗೆ ನನಗೆ ಯಾಕೆ ತಗೋಕ್ಕಾಗ್ತಿದ್ರಿ? ಅವ್ರದ್ದು ಬೇರೆ ನಮ್ಮದೇ ಬೇರೆ. ವಾಪಸ್ ಬಿಜೆಪಿ ಹೋಗೋ ಕಾರಣಕ್ಕೆ ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಆಕ್ಟಿವ್ ಆಗಿಲ್ಲ ಅಂತ ಸರ್. ಇಲ್ಲ, ಇಲ್ಲಿ ನನಗೆ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು. ಅಲ್ಲಿ ಪಠಾಣರು ಅಭ್ಯರ್ಥಿ ಆಗಿದ್ದರಿಂದ ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅಂಥೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ, ಅಲ್ಲಿ ಯಶಸ್ವಿಯಾಗಿದ್ವಿ, ಗೆದ್ದಿದ್ವಿ. ಸರ್, ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತೇಳಿ ಈ ಬಾರಿ ಅದು ನಿಮಗೆ ಪುನರ್ರಚನೆ ಮತ್ತು ವಿಸ್ತರಣೆ ಅದು ಯಾವುದೂ ಕೂಡ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳನ್ನೇ ಹೇಳಬೇಕಾಗುತ್ತದೆ, ಮುಖ್ಯಮಂತ್ರಿಗಳನ್ನು ಅದರ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದು ತೀರ್ಮಾನ ಮಾಡ್ತಾರೆ. ನಿಮಗೆ ಕೊಟ್ಟರೆ ಅಂತ ಸಚಿವ ಸ್ಥಾನಕ್ಕೆ, ಯಾಕಂದ್ರೆ ಕಳೆದ ಬಾರಿನೇ ಕೊಡಬೇಕಿತ್ತು ಅಂತೇಳಿ ಅನೇಕ ಜನರು ಕೂಡ ಒತ್ತಾಯ ಮಾಡಿದ್ರು. ಈ ಬಾರಿ ಮತ್ತೆ ನಿಮಗೆ ಸಿಗುತ್ತೆ ಅನ್ನೋ ಕೂಡ ನಿರೀಕ್ಷೆ ಇದೆ. ಅನೇಕ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನೇನೀಗ ಕೊಟ್ಟರೆ ಅದರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ. ಕೊಟ್ಟರೂ ಸಂತೋಷ, ಕೊಡದೇ ಇದ್ರೂ ಸಂತೋಷ. ಅದ್ರ ಬಗ್ಗೆ ನಾನೇನು ಆಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ. ಚಿಕ್ಕೋಡಿ ಜಿಲ್ಲೆ ಇದೇ 4-6 ಸ್ಥಳಗಳ ಜಿಲ್ಲೆಗಳು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿದೆ. ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಹೊಂದಿರತಕ್ಕಂಥದ್ದು, ಭಾಳ ದೊಡ್ಡ ಜಿಲ್ಲೆ ಇರೋದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ, ಭಾಳ ದೂರದಿಂದ ಬರಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ. ಬಹುದಿನಗಳಿಂದ ಚಿಕ್ಕೋಡಿನೂ ಆಗಬೇಕು, ಗೋಕಾಕ್ ಆಗಬೇಕು ಮತ್ತು ಅಥಣಿನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಆ ಸಂದರ್ಭ ಬಂದಾಗ ನಾವು ಚರ್ಚೆ ಮಾಡ್ತೀವಿ. ನಾವು ವಾಪಸ್ ಬಿಜೆಪಿ ಹೋಗ್ತೀರಿ ಅಂತ ಹೇಳಿ ಸರ್. ನಾನು ಒಂದು ಮನೆಯಲ್ಲೇ ಇದ್ದೀನಿ, ಮತ್ತೆ ಅವಾಗ ವಾಪಸ್ಸಿ ಯಾಕಂದ್ರೆ ಆಗಲೇ ಬಿಜೆಪಿ ಶೆಟ್ಟರಲ್ಲಿ ಅವರೆಲ್ಲ ಹೋಗ್ತಾರೆ. ಜಗದೀಶ್ ಶೆಟ್ಟರಿಗೆ ನನಗೆ ಯಾಕೆ ತಗೋಕ್ಕಾಗ್ತಿದ್ರಿ? ಅವ್ರದ್ದು ಬೇರೆ ನಮ್ಮದೇ ಬೇರೆ. ವಾಪಸ್ ಬಿಜೆಪಿ ಹೋಗೋ ಕಾರಣಕ್ಕೆ ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಆಕ್ಟಿವ್ ಆಗಿಲ್ಲ ಅಂತ ಸರ್. ಇಲ್ಲ, ಇಲ್ಲಿ ನನಗೆ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು. ಅಲ್ಲಿ ಪಠಾಣರು ಅಭ್ಯರ್ಥಿ ಆಗಿದ್ದರಿಂದ ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅಂಥೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ, ಅಲ್ಲಿ ಯಶಸ್ವಿಯಾಗಿದ್ವಿ, ಗೆದ್ದಿದ್ವಿ. ಸರ್, ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತೇಳಿ ಈ ಬಾರಿ ಅದು ನಿಮಗೆ ಪುನರ್ರಚನೆ ಮತ್ತು ವಿಸ್ತರಣೆ ಅದು ಯಾವುದೂ ಕೂಡ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳನ್ನೇ ಹೇಳಬೇಕಾಗುತ್ತದೆ, ಮುಖ್ಯಮಂತ್ರಿಗಳನ್ನು ಅದರ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದು ತೀರ್ಮಾನ ಮಾಡ್ತಾರೆ. ನಿಮಗೆ ಕೊಟ್ಟರೆ ಅಂತ ಸಚಿವ ಸ್ಥಾನಕ್ಕೆ, ಯಾಕಂದ್ರೆ ಕಳೆದ ಬಾರಿನೇ ಕೊಡಬೇಕಿತ್ತು ಅಂತೇಳಿ ಅನೇಕ ಜನರು ಕೂಡ ಒತ್ತಾಯ ಮಾಡಿದ್ರು. ಈ ಬಾರಿ ಮತ್ತೆ ನಿಮಗೆ ಸಿಗುತ್ತೆ ಅನ್ನೋ ಕೂಡ ನಿರೀಕ್ಷೆ ಇದೆ. ಅನೇಕ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನೇನೀಗ ಕೊಟ್ಟರೆ ಅದರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ. ಕೊಟ್ಟರೂ ಸಂತೋಷ, ಕೊಡದೇ ಇದ್ರೂ ಸಂತೋಷ. ಅದ್ರ ಬಗ್ಗೆ ನಾನೇನು ಆಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ. ಚಿಕ್ಕೋಡಿ ಜಿಲ್ಲೆ ಇದೇ 4-6 ಸ್ಥಳಗಳ ಜಿಲ್ಲೆಗಳು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿದೆ. ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಹೊಂದಿರತಕ್ಕಂಥದ್ದು, ಭಾಳ ದೊಡ್ಡ ಜಿಲ್ಲೆ ಇರೋದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ, ಭಾಳ ದೂರದಿಂದ ಬರಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ. ಬಹುದಿನಗಳಿಂದ ಚಿಕ್ಕೋಡಿನೂ ಆಗಬೇಕು, ಗೋಕಾಕ್ ಆಗಬೇಕು ಮತ್ತು ಅಥಣಿನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಆ ಸಂದರ್ಭ ಬಂದಾಗ ನಾವು ಚರ್ಚೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.